ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಿ. ಜೈ ಶ್ರೀಕೃಷ್ಣ. ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವಾದ ಅರ್ಜುನ ವಿಷಾದ ಯೋಗದ 14ನೇ ಶ್ಲೋಕವು ಕುರುಕ್ಷೇತ್ರ ಯುದ್ಧದ ಆರಂಭದ ಸಂದರ್ಭವನ್ನು ವಿವರಿಸುತ್ತದೆ. ಸಂದರ್ಭ: ಕುರುಕ್ಷೇತ್ರ ಯುದ್ಧದ ಆರಂಭಕ್ಕೆ ಮುಂಚೆ ಪಾಂಡವರು ಮತ್ತು ಕೌರವರು ತಮ್ಮ ಸೈನ್ಯಗಳನ್ನು ಸಜ್ಜುಗೊಳಿಸಿದ್ದರು. ಅರ್ಜುನನು ತನ್ನ ಸಾರಥಿಯಾದ ಶ್ರೀಕೃಷ್ಣನೊಂದಿಗೆ ರಥದಲ್ಲಿ ನಿಂತಿದ್ದನು. ಯುದ್ಧದ ಪ್ರಾರಂಭವನ್ನು ಸೂಚಿಸಲು ಶಂಖಗಳನ್ನು ಊದುವುದು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ. ಶ್ಲೋಕದ ಅರ್ಥ: ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ. ನಂತರ ಬಿಳಿಯ ಕುದುರೆಗಳಿಂದ ಸಜ್ಜಾದ ಮಹಾರಥದಲ್ಲಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು. ವಿವರಣೆ: ಇಲ್ಲಿ ಮಾಧವ ಎಂದರೆ ಶ್ರೀಕೃಷ್ಣ ಮತ್ತು ಪಾಂಡವ ಎಂದರೆ ಅರ್ಜುನ. ಅವರ ರಥವು ಬಿಳಿಯ ಕುದುರೆಗಳಿಂದ ಎಳೆಯಲ್ಪಡುತ್ತಿತ್ತು. ಇದು ಶುದ್ಧತೆ ಮತ್ತು ದೈವಿಕತೆಯನ್ನು ಸಂಕೇತಿಸುತ್ತದೆ. ದಿವ್ಯ ಶಂಖಗಳು ಎಂದರೆ ಸಾಮಾನ್ಯವಾದ ಶಂಖಗಳಿಗಿಂತ ಶಕ್ತಿಶಾಲಿಯಾದ ಶಂಖಗಳು. ಇಲ್ಲಿ ಶಂಖನಾದವು ಯುದ್ಧದ ಪ್ರಾರಂಭವನ್ನು ಸೂಚಿಸುತ್ತದೆ. ಮಹತ್ವ: ಈ ಶ್ಲೋಕವು ಯುದ್ಧದ ಆರಂಭದ ಸೂಚನೆಯನ್ನು ನೀಡುತ್ತದೆ ಮತ್ತು ಶ್ರೀಕೃಷ್ಣ ಮತ್ತು ಅರ್ಜುನರ ದೈವಿಕ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಇದು ಯುದ್ಧ ಭೂಮಿಯಲ್ಲಿನ ಗಂಭೀರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ಶ್ಲೋಕವು ಭಗವದ್ಗೀತೆಯ ಆರಂಭಿಕ ಹಂತದ ಒಂದು ಪ್ರಮುಖ ಭಾಗವಾಗಿದೆ. ಇದು ಮುಂದಿನ ಘಟನೆಗಳಿಗೆ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ.